ಪ್ರೈಸ್ ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ನೆಹೆಮಿಯ 8ನೇ ಅಧ್ಯಾಯ 9ನೇ ವಚನ. ಈ ದಿನವು ನಿಮ್ಮ ದೇವರಾದ ಯೆಹೋವನಿಗೆ ಪರಿಶುದ್ಧ ದಿನವಾಗಿರುವುದರಿಂದ ನೀವು ದುಃಖಿಸುತ್ತಾ ಅಳುತ್ತಾ ಇರಬೇಡಿರಿ ಎಂದು ಹೇಳಿದರು. 10ನೇ ವಚನ. ಈ ದಿನವು ನಮ್ಮ ಕರ್ತನಿಗೆ ಪ್ರತಿಷ್ಠಿತ ದಿನವಾಗಿರುವುದರಿಂದ ವ್ಯಸನ ಪಡಬೇಡಿರಿ. ಆಮೇನ್. ಪ್ರಿಯ ದೇವರ ಮಕ್ಕಳೇ, ಈ ದಿನ ಯಾವ ದಿನ ಅಂತ ಎಲ್ಲರಿಗೂ ಕೂಡ ಗೊತ್ತು. ಈ ದಿನ ದೇವರನ್ನು ಆರಾಧಿಸುವ ದಿನ, ಪುನರುತ್ಥಾನ ದಿನ, ಪರಿಶುದ್ಧ ದಿನ, ಸಬ್ಬತ್ ದಿನ. ಹಾಲೆಲೂಯ. ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಈ ದಿನ ನಿಮ್ಮ ದೇವರಾದ ಯೆಹೋವನಿಗೆ ಪರಿಶುದ್ಧ ದಿನವಾಗಿದೆ. 10ನೇ ವಚನ ಹೇಳ್ತಾ ಇದೆ, ಇದು ಪ್ರತಿಷ್ಠಿತ ದಿನವಾಗಿದೆ. ಹಾಲೆಲೂಯ. ಈ ದಿನ ಪರಿಶುದ್ಧ ದಿನ, ಪ್ರತಿಷ್ಠಿತ ದಿನ ಎಂಬುದಾಗಿ ನೆಹೆಮಿಯ 8ನೇ ಅಧ್ಯಾಯ 9-10 ವಚನಗಳಲ್ಲಿ ಹೇಳಲ್ಪಟ್ಟಿದೆ. ಹಾಗಾದ್ರೆ ನಾನು ನೆನೆಸ್ತೇನೆ, ಈಗಾಗಲೇ ನೀವೆಲ್ಲರೂ ಕೂಡ ಆಲಯಕ್ಕೆ ಸಂತೋಷವಾಗಿ ಸಿದ್ಧರಾಗ್ತಾ ಇದ್ದೀರಾ ಎಂಬುದಾಗಿ. ಹಾಲೆಲೂಯ. ಖಂಡಿತವಾಗಿ ನಾವು ಈ ದಿನ ಆರಾಧನೆಗೆ ಹೋಗಲೇಬೇಕು. ಯಾಕೆ ಅಂದರೆ ನಮ್ಮ ಕರ್ತನು ಕಳೆದು ಹೋದ ದಿನವೆಲ್ಲ ನಮ್ಮನ್ನು ಕಾದು ಕಾಪಾಡಿದ್ದಾರೆ, ನಮ್ಮ ಕುಟುಂಬಗಳನ್ನು ಕಾದು ಕಾಪಾಡಿದ್ದಾರೆ, ನಮ್ಮ ಕೆಲಸ ಕಾರ್ಯಗಳಲ್ಲಿ ಜೊತೆಗಾರನಾಗಿದ್ದು ನಡೆಸಿದ್ದಾರೆ, ನಮ್ಮ ಹೋಗು ಬರೋಣ ಪ್ರಯಾಣಗಳಲ್ಲಿ ಜೊತೆಗಾರನಾಗಿದ್ದು ನಮ್ಮ ವಾಹನಗಳ ಸುತ್ತಲೂ ತನ್ನ ದೂತರನ್ನಿಟ್ಟು ಕಾದು ಕಾಪಾಡಿ ನಡೆಸಿದ್ದಾರೆ. ನಮಗೆ ಒಳ್ಳೆಯ ಆರೋಗ್ಯವನ್ನು ಕೊಟ್ಟಿದ್ದಾರೆ, ನಮಗೆ ಅನೇಕ ರೀತಿಯ ಆಶೀರ್ವಾದಗಳನ್ನು ಕೊಟ್ಟಿದ್ದಾರೆ, ಸಮಾಧಾನವನ್ನು ಕೊಟ್ಟಿದ್ದಾರೆ. ಈ ದಿನ ಜೀವಂತವಾಗಿಟ್ಟಿದ್ದಾರೆ. ಹಾಲೆಲೂಯ. ಇಷ್ಟೊಂದು ಮೇಲುಗಳನ್ನು ಮಾಡಿದ್ದಾರೆ, ಇಷ್ಟೊಂದು ಉಪಕಾರ ಮಾಡಿದ್ದಾರೆ. ಇಂಥ ದೇವರಿಗೆ ಈ ದಿನ ಕೃತಜ್ಞತೆ ಸಲ್ಲಿಸುವುದಕ್ಕಾಗಿ ನಾವು ಆಲಯಕ್ಕೆ ಹೋಗಬೇಕು. ಹಾಲೆಲೂಯ. ನೋಡ್ರಿ, ಇಲ್ಲಿ ನಾವು ಓದಿಕೊಂಡ ವಾಕ್ಯದಲ್ಲಿ ಹೇಳಲ್ಪಡ್ತಾ ಇದೆ, ಈ ದಿನ ಪರಿಶುದ್ಧವಾಗಿರುವುದರಿಂದ ನೀವು ದುಃಖಿಸುತ್ತಾ ಅಳುತ್ತಾ ಇರಬೇಡ್ರಿ. ಹಾಲೆಲೂಯ. ಇದು ಪರಿಶುದ್ಧ ದಿನ. ಇದರಲ್ಲಿ ನೀವು ಅಳಬೇಕಾದ ಅವಶ್ಯಕತೆ ಇಲ್ಲ, ನೀವು ದುಃಖ ಪಡಬೇಕಾದ ಅವಶ್ಯಕತೆ ಇಲ್ಲ. ಅದೇ 10ನೇ ವಚನ ಹೇಳುತ್ತೆ, ನೀವು ವ್ಯಸನ ಪಡಬೇಡ್ರಿ. 3 ವಿಷಯಗಳನ್ನ ನಾವಿಲ್ಲಿ ನೋಡಿಕೊಳ್ತಾ ಇದ್ದೇವೆ. ಅಳಬೇಡ್ರಿ, ದುಃಖ ಪಡಬೇಡ್ರಿ, ವ್ಯಸನ ಪಡಬೇಡ್ರಿ. ಈ 3 ಕಾರ್ಯಗಳನ್ನ ಈ ದಿನ ಖಂಡಿತವಾಗಿ ನೀವು ಮಾಡಬೇಡ್ರಿ. ವಾರ ಎಲ್ಲ ನಾವು ದುಃಖ ಪಟ್ಟಿರ್ಬೋದು, ವಾರವೆಲ್ಲ ಅಳ್ತಾ ಇದ್ದಿರಬಹುದು, ವಾರವೆಲ್ಲ ವ್ಯಸನ ಪಡ್ತಾ ಇರ್ಬೋದು. ಆದರೆ ಇವತ್ತು ಇದು ಪರಿಶುದ್ಧ ದಿನ, ಪ್ರತಿಷ್ಠಿತ ದಿನ. ನೀವು ಆ ರೀತಿಯಾಗಿ ಮಾಡೋದಕ್ಕೆ ಹೋಗ್ಬೇಡ್ರಿ. ಈ ದಿನ ಸಂತೋಷವಾಗಿ ಎದ್ದು ಕೃತಜ್ಞತೆ ಹೇಳ್ತಾ ಹೋಗ್ರಿ. ನಿಮ್ಗೆ ಏನಿಲ್ವೋ ಅದನ್ನ ಕುರಿತು ಕೊರಗಬೇಡ್ರಿ. ಏನಿದೆಯೋ ಅದರ ಕುರಿತು ದೇವರಿಗೆ ನೀವು ಕೃತಜ್ಞತಾ ಸ್ತುತಿಯನ್ನು ಮಾಡ್ರಿ, ಸಂತೋಷವಾಗಿ ಮಾಡ್ರಿ, ದುಃಖಿಸದೆ ಮಾಡ್ರಿ, ವ್ಯಸನ ಪಡದೆ ಮಾಡ್ರಿ. ಹಾಲೆಲೂಯ. ನಮ್ಗೆ ಒಂದು ಕ್ಯಾರೆಕ್ಟರ್ ಏನು ಗೊತ್ತಾ, ನಾವು ಯಾವ್ದಿಲ್ವೋ ಅದನ್ನ ಹೇಳ್ತಾನೇ ಇರೋದು, ಅದ್ರ ಕುರಿತೇ ನಾವು ಗೊಣಗುಡ್ತಾ ಇರೋದು. ಇರೋದ್ರ ಬಗ್ಗೆ ದೇವರಿಗೆ ನಾವು ಕೃತಜ್ಞತೆ ಹೇಳೋದಿಲ್ಲ, ಅದರ ಕುರಿತು ನಾವು ತೃಪ್ತಿನೂ ಪಡೋದಿಲ್ಲ. ನೋಡ್ರಿ, ಇಸ್ರಾಯೇಲ್ ಜನರನ್ನ ಐಗುಪ್ತದಿಂದ ದೇವರು ಹೊರಗೆ ತಂದ ಮೇಲೆ ಅವರ ಕಣ್ಣು ಮುಂದೆನೆ ಕೆಂಪು ಸಮುದ್ರವನ್ನ ಎರಡಾಗಿ ಮಾಡಿ ಆ ಒಣಗಿದ ನೆಲದಲ್ಲಿ ಅವರನ್ನು ಸುರಕ್ಷಿತವಾಗಿ ನಡೆಸಿಕೊಂಡು ಹೋದ್ರು. ಅದೇ ಮಾರ್ಗದಲ್ಲಿ ಬಂದಂತಹ ಫರೋಹನನ್ನ, ಅವನ ಸೈನ್ಯವನ್ನ ಅಲ್ಲಿ ಮುಳುಗಿ ಹೋಗುವಂತೆ ದೇವರು ಮಾಡಿದ್ರು. ಅದೇ ರೀತಿಯಾಗಿ ಅವರಿಗೆ ಬಂಡೆಯನ್ನು ಸೀಳಿ ನೀರನ್ನು ಕೊಟ್ಟರು, ಅವರಿಗಾಗಿ ಲಾವಕ್ಕಿಗಳನ್ನು ಕೊಟ್ಟರು, ಎಷ್ಟೋ ಅದ್ಭುತ ಮಾಡಿದ್ರು, ಎಷ್ಟೋ ಅತಿಶಯ ಮಾಡಿದ್ರು. ಆದರೆ ಈ ಇಸ್ರೇಲ್ ಜನರಿಗೆ ತೃಪ್ತಿನೇ ಆಗ್ತಾ ಇಲ್ಲ. ಪ್ರತಿಯೊಂದಕ್ಕೂ ಗುಣಗುಡ್ತಾ ಇರೋದು, ನಾವು ಅಲ್ಲಿ ಹಾಗಿದ್ವಿ, ಹೀಗಿದ್ವಿ, ಅದು ತಿಂತಾ ಇದ್ವಿ, ಇದು ತಿಂತಾ ಇದ್ವಿ, ಹಾಗೆ ಹೀಗೆ ಎಂಬುದಾಗಿ ಅಲ್ಲಿ ಗುಣಗುಡ್ತಾನೇ ಇದ್ದಾರೆ. ಆದರೆ ಅಲ್ಲಿಯ ಪರಿಸ್ಥಿತಿಯಲ್ಲಿ ಅವ್ರು ಏನು ಮಾಡಿದ್ರು, ದೇವರನ್ನು ನೋಡಿ ಮೊರೆ ಇಟ್ಟು ಗೋಳಾಡಿದ್ರು. ಆ ಮೊರೆಯನ್ನು, ಆ ಗೋಳಾಟವನ್ನು ನೋಡಿ ದೇವರು ಮೋಶೆಯನ್ನು ಕಳಿಸಿ ಅವರನ್ನು ಬಿಡಿಸಿ ತಂದ್ರು. ಆದರೆ ಬಿಡಿಸಿಕೊಂಡು ಬಂದು ದೇವರು ಅವರ ಕಣ್ಣು ಮುಂದೆನೆ ಎಷ್ಟೋ ಅದ್ಭುತ ಮಾಡಿದ್ರು ಕೂಡ ಅವ್ರಿಗೆ ತೃಪ್ತಿನೇ ಆಗ್ತಾ ಇಲ್ಲ. ಹಾಲೆಲೂಯ. ಪ್ರಿಯ ದೇವರ ಮಕ್ಕಳೇ, ಈ ದಿನ ನಮ್ಮ ಜೀವನದಲ್ಲೂ ಕೂಡ ಈ ರೀತಿಯಾಗಿ ಕಾಣಲ್ಪಡ್ತಿದೆ ಅಲ್ವಾ. ದೇವರು ನಮ್ಗೆ ಎಷ್ಟೊಂದು ಅದ್ಭುತ ಮಾಡ್ತಾ ಇದ್ದಾರೆ, ಎಷ್ಟೊಂದು ಕೃಪೆಯನ್ನು ಕೊಡ್ತಾ ಇದ್ದಾರೆ. ಆದ್ರೂ ಕೂಡ ಕೆಲವರಿಗೆ ತೃಪ್ತಿನೇ ಆಗ್ತಾ ಇಲ್ಲ, ಕೆಲವರಿಗೆ ಸಮಾಧಾನನೇ ಆಗ್ತಾ ಇಲ್ಲ. ಇನ್ನು ಇಲ್ಲದೇ ಇರೋ ವಿಷಯಗಳನ್ನು ಕುರಿತೇ ಅವ್ರು ಗುಣಗುಡ್ತಾನೇ ಇರ್ತಾರೆ. ಹಾಲೆಲೂಯ. ನೋಡ್ರಿ, ನಾವು ಯಾವಾಗಲೂ ತೃಪ್ತಿ
ತೃಪ್ತಿಯುಳ್ಳವರಾಗಿರ್ಬೇಕು, ಕರ್ತನಲ್ಲಿ ತೃಪ್ತಿಯುಳ್ಳವರಾಗಿರ್ಬೇಕು. ಸಾಕು ಎಂಬ ಮನೋಭಾವ ನಮಗೆ ಬರಬೇಕು. ಇಲ್ಲ 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 ಅಂತ ಹೇಳೋದು, ಅದನ್ನು ಕುರಿತು ದುಃಖಿಸೋದು, ಅದರ ಕುರಿತು ವ್ಯಸನ ಪಡೋದು, ಅದರ ಕುರಿತು ನಾವು ಅಳ್ತಾ ಇರೋದು. ಹಲ್ಲೆಲೂಯ. ಈ ರೀತಿಯಾಗಿ ಇರೋದೇ ಆದ್ರೆ ದೇವರಿಗೆ ನಾವು ಹೇಗೆ ನಂಬಿಗಸ್ತರಾಗಿರೋದಕ್ಕೆ ಸಾಧ್ಯ? ದೇವರ ವಾಕ್ಯ ಹೇಳುತ್ತೆ, ಸ್ವಲ್ಪದಲ್ಲಿ ನಂಬಿಗಸ್ತನಾಗಿರೋದೇ ಆದ್ರೆ ದೇವರು ನಮ್ಮನ್ನು ಅನೇಕ ವಿಷಯಗಳಲ್ಲಿ ಅಧಿಕಾರಿಯನ್ನಾಗಿ ಮಾಡ್ತಾರೆ. ಅಂದ್ರೆ ಒಂದು ಉನ್ನತಿಯನ್ನ ದೇವರು ಕೊಡ್ತಾರೆ. ನಾವು ಎಲ್ಲಿವರೆಗೂ ಸಾಕು ಎಂಬುದಾಗಿ ತೃಪ್ತಿ ಪಡೋದಿಲ್ವೋ, ನಂಬಿಗಸ್ತಿಕೆಯನ್ನು ದೇವರಿಗೆ ತೋರಿಸೋದಿಲ್ವೋ, ಅಲ್ಲಿವರೆಗೂ ನಾವು ಒಂದು ಉನ್ನತಿಯನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಪ್ರಿಯ ದೇವರ ಮಕ್ಕಳೇ, ಈ ದಿನ ನೀವು ದಯವಿಟ್ಟು ಈ ವಾಕ್ಯದ ಪ್ರಕಾರ ಸಂತೋಷವಾಗಿ ಆಲಯಕ್ಕೆ ಹೋಗ್ರಿ, ದುಃಖ ಪಡದೆ ಆಲಯಕ್ಕೆ ಹೋಗ್ರಿ, ವ್ಯಸನ ಪಡದೆ ಆಲಯಕ್ಕೆ ಹೋಗ್ರಿ. ಅಲ್ಲಿ ಹೋಗಿ ಇಲ್ಲದನ್ನ ನೆನೆಸ್ಕೊಂಡು ಕೊರಗುತ್ತಾ ಅಳ್ತಾ ನಿಂತ್ಕೊಳ್ಬೇಡ್ರಿ. ಅಲ್ಲಿ ಎಲ್ಲರೂ ಆರಾಧನೆ ಮಾಡ್ತಾ ಇರ್ತಾರೆ, ನೀವು ಅಳ್ತಾ ಇರ್ತೀರ. ನಿಮ್ಗೇನಿಲ್ವ ಅದನ್ನ ನೆನೆಸಿ ನೀವು ಕೊರಗ್ತಾ ಇರ್ತೀರ, ಅಲ್ಲಿ ವ್ಯಸನ ಪಡ್ತಾ ನಿಂತ್ಕೊಂಡಿರ್ತೀರ. ಆದ್ರೆ ಕೆಲವರಲ್ಲಿ ಸಂತೋಷವಾಗಿ ಉತ್ಸಾಹ ಧ್ವನಿಯನ್ನ ಮಾಡ್ತಾ ಇರ್ತಾರೆ. ಆಗ ದೇವರು ನಿಮ್ಮನ್ನ ನೋಡುವಾಗ ದುಃಖ ಪಡ್ತಾರಲ್ವಾ? ನೋಡ್ರಿ, ಕೀರ್ತನೆಗಳು 100ನೇ ಅಧ್ಯಾಯದಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳಲ್ಪಟ್ಟಿರ್ತದೆ. 2ನೇ ವಚನ, ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ, ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. Psalms 100. ಯಾಕಂದ್ರೆ ಕೀರ್ತನೆ 100 ಎಂಬುದಾಗಿ ಹೇಳುವಾಗ ನಿಮಗೆ 3 ಎಂಬುದಾಗಿ ಕೇಳಿಸಬಹುದು. ಮತ್ತೊಂದು ಆವರ್ತಿ ಹೇಳ್ತಾನೆ, ಕೀರ್ತನೆಗಳು 100ನೇ ಅಧ್ಯಾಯ 2ನೇ ವಚನ. ನಾವು ಯೆಹೋವನನ್ನ ಸಂತೋಷದಿಂದ ಸೇವಿಸಬೇಕಂತೆ, ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ನಾವು ಬರ್ಬೇಕಂತೆ. ಉತ್ಸಾಹ ಧ್ವನಿ ಮಾಡ್ತಾ ಬರ್ರಿ, ಕೊರಗ್ತಾನೇ ಬರ್ಬೇಡ್ರಿ, ಚಿಂತೆ ಮಾಡ್ತಾನೇ ಬರ್ಬೇಡ್ರಿ, ಆಲೋಚನೆ ಮಾಡ್ತಾನೇ ಬರ್ಬೇಡ್ರಿ. ನಾವದೆಲ್ಲ ಕೂಡ 6 ದಿನ ಅದನ್ನು ಮಾಡಿರ್ತೀವಿ. 7ನೇ ದಿನ ಇದು ಪರಿಶುದ್ಧ ದಿನ, ಇದು ಪ್ರತಿಷ್ಠಿತ ದಿನ. ಇಲ್ಲಿ ಅಳಬಾರ್ದು, ದುಃಖ ಪಡಬಾರ್ದು, ವ್ಯಸನ ಪಡಬಾರ್ದು ಎಂಬುದಾಗಿ ನಾವು ನೆಹೆಮೀಯ 8, 9, 10 ನೋಡ್ಕೊಂಡ್ವಲ್ಲ, ಅದೇ ರೀತಿಯಾಗಿ ವಾಕ್ಯಗಳಂತೆ ನಿಮ್ಮನ್ನು ಬಿಟ್ಟುಕೊಡ್ರಿ. ನೀವು ಆಲಯಕ್ಕೆ ಹೋದ್ಮೇಲೆ ಸಂತೋಷವಾಗಿ ದೇವರನ್ನ ಆರಾಧಿಸ್ರಿ, ಮನಸ್ಸಾರೆ ಆರಾಧಿಸ್ರಿ, ಉತ್ಸಾಹ ಧ್ವನಿ ಮಾಡ್ತಾ ಅವರನ್ನ ಆರಾಧನೆ ಮಾಡ್ರಿ. ಅಪ್ಪ, ಇದುವರೆಗೂ ಜೀವ ಕೊಟ್ಟಲ್ಲಪ್ಪ, ಇದುವರೆಗೂ ಬಲಪಡಿಸ್ದಲ್ಲಪ್ಪ, ಇದುವರೆಗೂ ನನಗೆ ನೀನು ಎಲ್ಲವಾಗಿದ್ದು ನಡೆಸ್ದಲ್ಲಪ್ಪ, ಎಷ್ಟೋ ಉಪಕಾರ ಮಾಡ್ದಲ್ವಾ ಅಂತ ಹೇಳಿ ಪೂರ್ಣ ಹೃದಯದಿಂದ ಕೃತಜ್ಞತಾಸ್ತುತಿಯನ್ನು ಯಾತರನ್ನ ಆರಾಧಿಸಿ. ಹಲ್ಲೆಲೂಯ. ಪ್ರಿಯ ದೇವರ ಮಕ್ಕಳೇ, ದಯವಿಟ್ಟು ತೃಪ್ತಿ ಪಡ್ರಿ. ನೀವು ಆ ರೀತಿಯಾಗಿ ಆರಾಧನೆ ಮಾಡಿ ನಿಮಗೆ ಇರೋದ್ರಲ್ಲಿ ತೃಪ್ತರಾಗಿ ಸಂತೋಷವಾಗಿ ಆತನನ್ನು ಆರಾಧಿಸಿ ಬರೋದೇ ಆದ್ರೆ ಬರುವ ದಿನಗಳಲ್ಲಿ ದೇವರು ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವನ್ನ ಮಾಡೋದಕ್ಕೆ ಸಾಧ್ಯ, ನಿಮಗೆ ಬೇಕಾದದ್ದನ್ನು ಕೊಡೋದಕ್ಕೆ ಸಾಧ್ಯ. ಆಗ ಆತನು ನಿಮಗೆ ಹೃದಯ ಪೂರ್ವಕವಾಗಿ ಕೊಡ್ಲಿಕ್ಕೆ ಸಾಧ್ಯ. ಆದ್ರೆ ನೀವು ಇರೋದನ್ನೆಲ್ಲ ಮರ್ತು ಬಿಟ್ಟು, ಹೊಂದ್ಕೊಂಡಿರೋದನ್ನೆಲ್ಲ ಮರ್ತು ಬಿಟ್ಟು ಇನ್ನೂ ನಿಮ್ಮ ಅಳುನೇ ತೋರಿಸ್ತಾ, ಇನ್ನು ನಿಮ್ಮ ದುಃಖನೇ ತೋರಿಸ್ತಾ, ಇನ್ನು ನಿಮ್ಮ ವ್ಯಸನವನ್ನೇ ತೋರಿಸ್ಕೊಳ್ತಾ ನೀವು ಆರಾಧನೆಯಲ್ಲಿ ನಿಂತುಕೊಂಡಿರೋದಾದ್ರೆ ತಂದೆಯ ಆತ್ಮ ಅಲ್ಲಿ ದುಃಖ ಪಡುತ್ತದೆ. ನನ್ನ ತಂದೆಯಾದ ದೇವರು ನಿಮ್ಮನ್ನು ಕುರಿತು ದುಃಖ ಪಡೋ ರೀತಿಯಲ್ಲಿ ದಯವಿಟ್ಟು ಆರಾಧನೆಯಲ್ಲಿ ಯಾರು ಪ್ರವರ್ತಿಸಬೇಡ್ರಿ. ದಯವಿಟ್ಟು ಇರೋದ್ರ ಕುರಿತು ಸಂತೋಷ ಪಡ್ರಿ, ತೃಪ್ತಿ ಪಡ್ರಿ. ಇನ್ನೊಂದು ಚಿಕ್ಕ ವಿಷಯ ಹೇಳ್ತೇನೆ, ನೀವು ಆ ರೀತಿಯಾಗಿ ದುಃಖ ಪಡ್ತಾ ನಿಂತ್ಕೊಂಡಿರೋದಾದ್ರೆ ಆ ದಿನ ಯಾರೋ ಒಂದು ಹೊಸ ಆತ್ಮ ಅಲ್ಲಿ ಬಂದಿರ್ತಾರೆ. ಅವರು ನಿಮ್ಮನ್ನು ನೋಡಿದಾಗ, ಅಯ್ಯೋ, ನಾನೇ ಒಂದು ದುಃಖದಲ್ಲಿ ಬಂದಿದ್ದೇನೆ, ನಾನೇ ಕಷ್ಟದಲ್ಲಿ ಬಂದಿದ್ದೇನೆ, ಇಲ್ಲೇನಪ್ಪ ಎಲ್ಲಾರು ಅಳ್ತಾ ಇದ್ದಾರೆ, ಇವ್ರು ಈ ರೀತಿ ಅಳ್ತಾ ಇದ್ದಾರೆ, ಈ ರೀತಿ ದುಃಖ ಪಡ್ತಾ ಇದ್ದಾರೆ, ಈ ರೀತಿ ವ್ಯಸನದಲ್ಲಿ ನಿಂತ್ಕೊಂಡಿದ್ದಾರೆ, ಇವ್ರಿಗೆ ಇಷ್ಟು ವರ್ಷ ಬಂದು ಏನು ನಡೆದಿಲ್ಲ ಅನ್ನೋದಾದ್ರೆ ಇನ್ನು ನನಗೇನು ನಡೆಯುತ್ತೆ ಅಂತ ಅವ್ರ ಮನಸ್ಸಲ್ಲಿ ಅನ್ಸೋದಿಲ್ವಾ? ಆ ರೀತಿಯಾಗಿ ಅವ್ರು ಅಂದುಕೊಂಡು ಬರೋ ವಾರ ಅವ್ರ ಆಲಯಕ್ಕೆ ಬರ್ದೇ ಹೋದ್ರೆ ಅದಕ್ಕೆ ನೀವು ದೇವರ ಬಳಿ ಲೆಕ್ಕ ಒಪ್ಪಿಸ್ಬೇಕಲ್ವಾ? ಹಲ್ಲೆಲೂಯ. ಅದನ್ನ ಬಿಟ್ಟು ನೀವು ಸಂತೋಷವಾಗಿ ದೇವರನ್ನ ಆರಾಧನೆ ಮಾಡ್ತಾ ಇರ್ರಿ, ಉತ್ಸಾಹ ಧ್ವನಿ ಮಾಡ್ತಾ ಇರ್ರಿ. ನೀವು ಅಲ್ಲಿ ನಗ್ನಗ್ತಾ ಸಂತೋಷವಾಗಿ ದೇವರನ್ನ ಆರಾಧಿಸೋದನ್ನು ನೋಡಿ ದುಃಖದಲ್ಲಿ ಬರುವಂತ ಒಂದು ಹೊಸ ಆತ್ಮ, ಅಪ್ಪ ಇವರೆಲ್ಲರಿಗೂ ದೇವರು ಇಷ್ಟು ಸಂತೋಷ ಕೊಟ್ಟಿದ್ದಾರಲ್ವಾ, ಇಷ್ಟೊಂದು ನೆಮ್ಮದಿ ಕೊಟ್ಟಿದ್ದಾರಲ್ವಾ, ನನಗೂ ಕೂಡ ದೇವರು ಈ ರೀತಿ ಒಂದು ಸಮಾಧಾನ, ಈ ರೀತಿ ಒಂದು ಸಂತೋಷವನ್ನ ಕೊಡ್ತಾರೆ ಎಂಬುದಾಗಿ ಆಗ ಅವರಿಗೂ ಕೂಡ ಒಂದು ಧೈರ್ಯ ಬರುತ್ತೆ, ಅವ್ರಿಗೂ ಕೂಡ ಒಂದು ನೆಮ್ಮದಿ ಬರುತ್ತೆ. ಹಲ್ಲೆಲೂಯ. ದಯವಿಟ್ಟು ಆಲಯಕ್ಕೆ ಹೋಗುವಾಗ ಈ ವಾಕ್ಯಗಳನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳ್ರಿ. ಇದು ದೇವರಿಗೆ ಪ್ರತಿಷ್ಠಿತವಾದ ದಿನ, ಇದು ಪರಿಶುದ್ಧವಾದ ದಿನ. ಇದರಲ್ಲಿ ಉತ್ಸಾಹ ಧ್ವನಿಯೊಂದಿಗೆ ದೇವರನ್ನ ನೀವು ಕೊಂಡಾಡ್ರಿ. ಅದೇ ರೀತಿಯಾಗಿ ಸಂತೋಷದಿಂದ ಆತನನ್ನ ಸೇವಿಸ್ರಿ. ಅಲ್ಲಿ ಹೇಳುವ ವಾಕ್ಯಗಳನ್ನ ಗಮನಿಸ್ರಿ, ಅದರ ಪ್ರಕಾರ ನೀವು ನಡೆಯಿರಿ. ಹಲ್ಲೆಲೂಯ. ಈ ರೀತಿಯಾಗಿ ಪ್ರತಿ ವಾರ ನಾವು ಆಲಯಕ್ಕೆ ಹೋಗೋದೇ ಆದ್ರೆ ಖಂಡಿತವಾಗಿ ದೇವರು ನಮ್ಮ ಜೀವನಗಳನ್ನು ದಿನೇ ದಿನೇ ಆಶೀರ್ವದಿಸಿ ಅಭಿವೃದ್ಧಿಗೊಳಿಸಿ ನಮ್ಮನ್ನು ಇನ್ನೂ ಉನ್ನತವಾದ ಸ್ಥಿತಿಗೆ ತರಲು ಆತನ ಶಕ್ತನಾಗಿ
ಶಕ್ತನಾಗಿದ್ದಾನೆ. ಹಾಲೆಲೂಯ. ನೋಡ್ರಿ, ದಾವೀದನಿಗೆ ಎಷ್ಟೇ ಕಷ್ಟ ಇರಲಿ, ಅವನು ದೇವರ ಸಮ್ಮುಖದಲ್ಲಿ ಸಂತೋಷವಾಗಿ ಬಂದು ನಿಲ್ತಾ ಇದ್ದ. ಅದಕ್ಕೆ ದಾವೀದನು 16ನೇ ಕೀರ್ತನೆ 11ನೇ ವಚನದಲ್ಲಿ ಈ ರೀತಿಯಾಗಿ ಹೇಳಿರ್ತಾನೆ, ಆತನ ಸನ್ನಿಧಿಯಲ್ಲಿ ಪರಿಪೂರ್ಣ ಸಂತೋಷವಿದೆ, ಭಾಗ್ಯವಿದೆ ಎಂಬುದಾಗಿ ವರ್ಣಿಸ್ತಾನೆ. ಯಾಕೆಂದ್ರೆ ಅಲ್ಲಿ ಹೋಗಿ ನಿಂತುಕೊಂಡ್ರೇನೆ ಗೊತ್ತಿಲ್ಲ, ಆ ಪ್ರಸನ್ನತೆ ನಮ್ಮನ್ನು ಆವರಿಸಿಕೊಳ್ಳುತ್ತೆ. ಆ ನೆಮ್ಮದಿಯ ಜೀವನ ನಾವು ಅನುಭವಿಸಬಹುದು. ಆತನ ಪ್ರಸನ್ನತೆ ಅನುಭವಿಸುವಾಗ, ಆತನ ಕೃಪೆಯನ್ನು ಹೊಂದಿಕೊಳ್ಳುವಾಗ, ಮನಸಾರೆ ಆತನನ್ನು ಸ್ತುತಿಸಿ ಆರಾಧಿಸುವಾಗ ನಿಶ್ಚಯವಾಗಿ ಆತನು ನಮ್ಮನ್ನು ಇನ್ನು ಹೆಚ್ಚೆಚ್ಚಾಗಿ ಅಭಿವೃದ್ಧಿಪಡಿಸಿ ಆಶೀರ್ವದಿಸಲು ಶಕ್ತನಾಗಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ನೀವು ದುಃಖದಲ್ಲಿ ಇರಬಹುದು, ಖಂಡಿತವಾಗಿ ಯಾವುದೋ ಒಂದು ವೇದನೆ, ಯಾವುದೋ ಒಂದು ನೋವು ನಿಮ್ಮಲ್ಲಿ ಇರಬಹುದು. ಆದರೆ ಅದು ದೇವರಿಗೆ ಅಸಾಧ್ಯ ಅಲ್ವಲ್ಲ. ಅದನ್ನು ಮಾರ್ಪಡಿಸದೇ ಇರೋದಕ್ಕೆ ಆತನು ಶಕ್ತನಾಗಿದ್ದಾನೆ. ಪ್ರಿಯ ದೇವರ ಮಗುವೆ, ಆತನಿಂದ ಎಲ್ಲವೂ ಸಾಧ್ಯ. ನೀನು ನಂಬು. ಈ ದಿನ, ಇಲ್ಲ ದೇವರೇ ಇದುವರೆಗೂ ನಡೆಸಿದ್ಯಪ್ಪ, ಇನ್ನು ಮುಂದೆ ಕೂಡ ನಿನ್ನನ್ನು ನಡೆಸ್ತೀಯ, ನಿಶ್ಚಯವಾಗಿ ನಂಬ್ತಾ ಇದ್ದೇನೆ, ನಂಬಿಕೆಯಿಂದ ನಿನ್ನ ಆಲಯಕ್ಕೆ ಬರ್ತಾ ಇದ್ದೇನೆ, ಸಂತೋಷವಾಗಿ ಬರ್ತಾ ಇದ್ದೇನೆ, ಸಂತೋಷವಾಗಿ ನಿನ್ನನ್ನು ಆರಾಧಿಸ್ತೇನೆ ಎಂಬುದಾಗಿ ಆ ರೀತಿ ನೀವು ಬಂದು ನೋಡ್ರಿ. ಖಂಡಿತವಾಗಿ ದೇವರು ನಿಮ್ಮ ನಂಬಿಕೆಯನ್ನು ನೋಡಿ, ನೀವು ಬರುವ ಉದ್ದೇಶವನ್ನು ನೋಡಿ, ನಿಮ್ಮ ಸಂತೋಷವನ್ನು ನೋಡಿ ಮನಸಾರೆ ನಿಮ್ಮನ್ನು ಆಶೀರ್ವದಿಸಿ, ನಿಮ್ಮನ್ನು ಅಭಿವೃದ್ಧಿಪಡಿಸಿ, ನಿಮ್ಮನ್ನು ಇನ್ನೂ ಹೆಚ್ಚಾಗಿ ತೃಪ್ತಿಪಡಿಸ್ತಾರೆ. ಖಂಡಿತವಾಗಿ ನಾನು ಕರ್ತನಲ್ಲಿ ನಂಬ್ತೇನೆ, ಈ ವಾಕ್ಯ ನಿಮಗೆ ಪ್ರಯೋಜನವಾಗಿರುತ್ತದೆ ಎಂಬುದಾಗಿ ನನಗೆ ಒಂದು ಚಿಕ್ಕ ಸಾಕ್ಷಿಯನ್ನು ನಿಮ್ಮ ಬಳಿ ಹಂಚಿಕೊಳ್ಬೇಕೆಂಬುದಾಗಿ ಪ್ರೇರೇಪಣೆ ಆಗ್ತಾ ಇದೆ. ಕಳೆದು ಹೋದ ವಾರ ಬುಧವಾರದಿಂದ ನನಗೆ ಭಯಂಕರವಾದ ಒಂದು ಬಲಹೀನತೆ. ಬುಧವಾರ ನಾನು ಮಲಗಿಕೊಂಡೆ ಹಾಸಿಗೆಯ ಮೇಲೆ, ನೀವು ನಂಬೋದಿಲ್ಲ, ಶನಿವಾರ ರಾತ್ರಿವರೆಗೂ ನಾನು ಅದೇ ರೀತಿಯಾಗಿ ಹಾಸಿಗೆಯಲ್ಲಿದ್ದೆ. ಎಲ್ಲೂ ಕೂಡ ನನ್ನಿಂದ ಸೇವೆಗೆ ಹೋಗೋಕ್ಕಾಗಲಿಲ್ಲ. ಮನೆಯಲ್ಲಿ ಕೂಡ ಎದ್ದು ಕುಳಿತು ಕೂಡ ಪ್ರಾರ್ಥನೆ ಮಾಡೋಕ್ಕಾಗ್ತಿಲ್ಲ. ಅಷ್ಟೊಂದು ಭಯಂಕರವಾದ ಚಳಿ, ಜ್ವರ, ಭಯಂಕರವಾದ ಆಯಾಸ, ಎದ್ದೇಳಕ್ಕೆ ಆಗ್ತಾಯಿಲ್ಲ. ನನ್ನಿಂದ ಎದ್ದು ಊಟ ಮಾಡೋದಕ್ಕೂ ನೀರು ಕುಡಿಯೋಕ್ಕೂ ಸಹ ಆಗ್ತಾಯಿಲ್ಲ. ಅಂಥ ಒಂದು ಬಲಹೀನತೆ ನನ್ನ ಜೀವನದಲ್ಲಿ. ಆದರೆ ನನ್ನ ಹಾಸಿಗೆಯಲ್ಲೇ ಹೇಳ್ತಾ ಇದ್ದೇನೆ, ಅಪ್ಪ ನಿನಗೆ ಸ್ತೋತ್ರ ಅಪ್ಪ, ನೀನು ಒಳ್ಳೆಯವನಪ್ಪ ಎಂಬುದಾಗಿ ನಾನು ಆತನ ಹೊಗಳ್ತಾ ಪ್ರಾರ್ಥಿಸ್ತಾ ಮಲಗಿಕೊಂಡಿದ್ದೆ. ಆದರೆ ನನ್ನಲ್ಲಿ ಒಂದು ನಂಬಿಕೆ ಇತ್ತು, ಭಾನುವಾರ ನಾನು ಸ್ಟಡಿ ಹಾಕ್ತೀನಿ, ಭಾನುವಾರ ಹೇಗಿದ್ರು ನಾನು ಎದ್ದು ಬಿಡ್ತೀನಿ. ನನ್ನ ಜೀವನದಲ್ಲಿ ಧೈರ್ಯವಾಗಿ ನಾನು ನಿಮ್ಮ ಮುಂದೆ ಒಂದು ಸಾಕ್ಷಿ ಹೇಳ್ತೇನೆ. ನಾನು ರಕ್ಷಣೆ ಹೊಂದಿದ ದಿನದಿಂದ ಈ ದಿನದವರೆಗೂ ಕರ್ತನ ನಾಮಕ್ಕೆ ಮಹಿಮೆಯಾಗಿ ಹೇಳ್ತೇನೆ. ನಾನು ಯಾವತ್ತೂ ಕೂಡ, ನಾವು ನಮ್ಮ ಕುಟುಂಬ ದೇವರ ನಾಮಕ್ಕೆ ಮಹಿಮೆಯಾಗಿ ಹೇಳ್ತೀನಿ. ಮತ್ತೊಂದು ಆವರ್ತಿ ಆರಾಧನೆಯನ್ನು ತಪ್ಪಿಸೇ ಇಲ್ಲ. ಎಷ್ಟೇ ಬಲಹೀನತೆ ಇದ್ರೂ ಕೂಡ ನಾವು ಆರಾಧನೆ ತಪ್ಪಿಸ್ಲಿಲ್ಲ. ಯಾಕೆ ಗೊತ್ತಾ, ನಮ್ಮ ದೇವರು ನನ್ನ ಜೀವನದಲ್ಲಿ ಎಷ್ಟೋ ಅದ್ಭುತಗಳನ್ನು ಮಾಡಿದ್ದಾರೆ. ಆತನಿಂದಲೇ ಈ ದಿನ ನಾನು ಜೀವಂತವಾಗಿ ನಿಂತುಕೊಂಡಿದ್ದೇನೆ. ಆತನಿಲ್ಲದೆ ನಾನಿಲ್ಲ, ನನ್ನ ಕುಟುಂಬ ಇಲ್ಲ. ಅಂತ ಒಳ್ಳೆಯ ದೇವರನ್ನ ಒಂದು ದಿವಸನೂ ಕೂಡ ನಾನು ಆರಾಧನೆಯಲ್ಲಿ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ನನಗೆ ನಂಬಿಕೆ ಇತ್ತು, ಹೇಗಾದ್ರೂ ಭಾನುವಾರ ನಾನು ಎದ್ದು ಬಿಡ್ತೇನೆ, ನನ್ನ ದೇವರ ಸನ್ನಿಧಿಯಲ್ಲಿ ಹೋಗಿ ನಿಂತ್ಕೊಳ್ತೇನೆ ಎಂಬುದಾಗಿ ಆ ನಂಬಿಕೆಯನ್ನು ನನ್ನ ಎಬ್ಬಿಸ್ತು. ಭಾನುವಾರ ನಾನೇ ಎದ್ದೆ, ಮನೆ ಎಲ್ಲ ಕೆಲಸವನ್ನು ಮಾಡಿಕೊಂಡೆ. ಅದನ್ನು ವಿಶೇಷವಾಗಿ ಒಂದು ಸೇವಕರು ಬಂದರು, ಅವರಿಗೆ ಬೇಕಾದ ಎಲ್ಲ ಕಾರ್ಯಗಳನ್ನು ನಾನೇ ಮಾಡಿದೆ. ನನ್ನ ದೇವರು ನನ್ನನ್ನು ಬಲಪಡಿಸಿದ್ರು, ನನ್ನ ನಂಬಿಕೆಯಿಂದ ಎದ್ದೆ. ಅದೇ ರೀತಿಯಾಗಿ ಆ ಶನಿವಾರ ರಾತ್ರಿ ನಾನೊಂದು ಪ್ರಾರ್ಥನೆ ಮಾಡಿದ್ದೆ, ದೇವರೇ ನಾಳೆ ಭಾನುವಾರಪ್ಪ, ಆರಾಧನೆಯಲ್ಲಿ ನಾನು ಕೂತ್ಕೊಳ್ಬಾರ್ದು, ಆರಾಧನೆಯಲ್ಲಿ ನಿಮ್ಮನ್ನು ಮನಸ್ಸಾರೆ ಸ್ತುತಿಸಿ ಆರಾಧಿಸಿ ಕೊಂಡಾಡಬೇಕೆಂಬುದಾಗಿ ಆ ರೀತಿಯಾಗಿ ದೇವರು ಆರಾಧನೆ ಮಾಡೋದಕ್ಕೆ ಶಕ್ತಿ ಕೊಟ್ಟರು. ಭಾನುವಾರ ದೇವರು ನನಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟರು. ಆ ಭಾನುವಾರದಿಂದ ಈ ದಿನದವರೆಗೂ ದೇವರನ್ನು ಅದ್ಭುತವಾಗಿ ನಡೆಸಿದ್ದಾರೆ. ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ, ದೇವರ ಸಮ್ಮುಖದಲ್ಲಿ ನಿಮಗೆ ಬಲ ಉಂಟಾಗುತ್ತದೆ, ದೇವರ ಸಮ್ಮುಖದಲ್ಲಿ ನಮಗೆ ಆರೋಗ್ಯ ಸಿಗುತ್ತದೆ. ಆತನ ಸಮ್ಮುಖದಲ್ಲಿ ನಾವು ಯಾವಾಗೆಲ್ಲ ಹೋಗಿ ನಿಲ್ತೇವೋ ಆತ ನಮ್ಮನ್ನು ಬಲಪಡಿಸುವ ದೇವರಾಗಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಈ ದಿನವೂ ಕೂಡ ನೀವು ದೇವರ ದಿನಕ್ಕಾಗಿ ಕಾಯಿದ್ರೆ, ಯಾವಾಗ ಭಾನುವಾರ ಬರುತ್ತೆ, ಯಾವಾಗ ಹೋಗಿ ಅವರನ್ನು ಆರಾಧಿಸೋಣ, ನನ್ನ ಸಭೆಯೊಟ್ಟಿಗೆ ಸೇರಿ ಯಾವಾಗ ಆತನನ್ನು ಸ್ತುತಿಸೋಣ ಎಂಬುದಾಗಿ ಆಸೆಯಿಂದ ಹುಡುಕ್ರಿ, ಹಂಬಲದಿಂದ ಹುಡುಕ್ರಿ. ಖಂಡಿತವಾಗಿ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸ್ತಾರೆ. ಎಲ್ಲ ಮಹಿಮೆ ನನ್ನ ಕರ್ತನಿಗೆ ಸಲ್ಲಿಸ್ತೇನೆ. ಈ ವಾಕ್ಯದಂತೆ ನೀವೆಲ್ಲರೂ ಈ ದಿನ ಸಂತೋಷವಾಗಿ ದೇವರನ್ನು ಆರಾಧಿಸಿ ಬರ್ತೀರೆಂಬುದಾಗಿ ನನ್ನ ಕರ್ತನಲ್ಲಿ ನಂಬ್ತೇನೆ. ಎಲ್ಲ ಮಹಿಮೆ ಕರ್ತನಿಗೆ ಸಲ್ಲಲಿ. ನಿಮ್ಮಲ್ಲಿ ಒಂದು ಚಿಕ್ಕ ಮನವಿ, ಪ್ರತಿದಿನ ನಾನು ಕೇಳಿಕೊಳ್ತಾ ಇದ್ದೇನೆ, ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಈ ಸೇವೆಗಾಗಿ ಪ್ರಾರ್ಥಿಸಿ. ಖಂಡಿತವಾಗಿ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸ್ತಾರೆ. ಎಲ್ಲ ಮಹಿಮೆ ಕರ್ತನಿಗೆ ಸಲ್ಲಲಿ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.